ಹಲೋ ಗಾಯ್ಸ್, ನನ್ನ ಹೆಸರು ಕುಮಾರ್ ಕೃಷ್ಣನ್ ಅಂತ. ಮನೆಯಲ್ಲೆಲ್ಲ ಕುಮ್ಮಿ ಅಂತ ಕರೀತಾರೆ. ಸೊ ಅದಕ್ಕೆ ನಾನು ಆರ್ ಕುಮ್ಮಿ ಅಂತ ಹಾಕೊಂಡಿದ್ದೆ. ಆರ್ ಅಂದರೆ ನಮ್ಮ ಅಪ್ಪನ ಹೆಸರು ರಾಮಕೃಷ್ಣ ಅಂತ. ಯಾಕಂದರೆ ಆರ್ ಅಂತ ಇಕ್ಕೋತಿರ್ಲಿಲ್ಲ, ಯಾಕಂದರೆ ಇವರು ಆ ನೇಮ್ ಆಗಲ್ಲ, ಯಾರೋ ಪರ್ಚೇಸ್ ಆಗಿದೆ ಆಲ್ರೆಡಿ ಅಂತ. ಅದಕ್ಕೆ ನಮ್ಮ ಅಪ್ಪನ ಹೆಸರು ಇರಲಿ ಅಂತ ಆರ್ ಕುಮ್ಮಿ ಅಂತ ಇಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮನೇಲಿ ಬೋರ್ ಆಗ್ತಿತ್ತು, ಇವತ್ತು ಹುಷಾರಿಲ್ಲ ಅಂತ ರಜೆ ಹಾಕಿದ್ದೆ. ಏನು ಮಾಡೋದು ಅಂತ ಅಂದಾಗ ಯೂಟ್ಯೂಬ್ ಹೆಂಗೆ ಕ್ರಿಯೇಟ್ ಮಾಡೋದು ಅದೆಲ್ಲ ಸ್ಟಾರ್ಟ್ ಮಾಡೋದು ಅಂತ ತೋರಿಸ್ತಾಯಿದ್ರು. ಅದಕ್ಕೆ ನಾವು ಒಂದು ಕ್ರಿಯೇಟ್ ಮಾಡಿ, ಹಿಂಗಿರು ಡೈಲಿ ಆಡ್ತೀವಿ ನಾವು ನಮ್ಮ ಬಾಯ್ಸ್ ಎಲ್ಲ. ಸೊ ಒಂದು ಕ್ರಿಯೇಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ನನಗೂ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸೇ. ನೋಡೋಣ, ಸ್ಟಾರ್ಟ್ ಮಾಡಿ ಆಡೋಣ. ನಾವು ಆಡೋದೇ ಅಲ್ಟಿಮೇಟ್ ಆಡೋಣ. ಅದು ಬಿಟ್ಟರೆ ಗನ್ ಗೇಮು, ಅದು ಬಿಟ್ಟರೆ ಫಸ್ಟ್ M24 ಆಡ್ತೀವಿ. ಇವಾಗ Kar98 ಇದೆ. ನಾವು ಆಡೋದು ಅಷ್ಟಕ್ಕಷ್ಟೇ. ಆದರೂ ನೋಡೋಣ, ನಾರ್ಮಲ್ ನಮ್ಮ ಹುಡುಗರು ಹೆಂಗೆ ಆಡ್ತೀವಿ ಹಂಗೆ ಆಡ್ತೀವಿ ಇದರಲ್ಲೂ. ಅಪ್ಪ ನಮ್ಮ ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಇಲ್ಲಾಂದರೆ ಅವರೆಲ್ಲ ಬಂದಿರೋರು. ಕರೆಕ್ಟಾಗಿ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನೈಟ್ ಹೊತ್ತು ಡೈಲಿ ಆಡ್ತೀವಿ, ಕೆಲಸ ಮುಗಿಸ್ಕೊಂಬಂದು. ಸೊ ಅದಕ್ಕೇ ಇವತ್ತು ಮಾಡೋಣ ಅಂತ ಇದ್ದೀನಿ. ಸಂಜೆ ಟೈಮಲ್ಲಿ ಸ್ಟಾರ್ಟ್ ಅಂತ ಎಕ್ಸ್ಪ್ರೆಷನ್ನೇ ಸ್ಟಾರ್ಟ್ ಆಗುತ್ತೆ. ಆದರೆ ಇವತ್ತು ನಾನು ಫಸ್ಟ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ನೋಡಿ ಸ್ಟಾರ್ಟ್ ಆಯಿತು. ಸಾಕಾಗಿದ್ದಾರೆ ಲೆವೆಲ್ಲು. ಅವ್ರ ಕಡೆಯೂ 69, 52, 67, 66 ಇದೆ. ನಮ್ಮ ಕಡೆಯೂ ಪರವಾಗಿಲ್ಲ, ನಾನೇ 50. ಇನ್ನೆಲ್ಲ ನನಗಿಂತ ಜಾಸ್ತಿನೇ ಇದ್ದಾರೆ. 54, 58, 71 ಇದ್ದಾರೆ. ನೋಡೋಣ ಹೇಗೆ ಆಡ್ತೀನಿ ಅಂತ. ಹೊಡಿಬೇಡ್ರೋ, ಇನ್ನೂ ಗಡ್ಪ ಡೀಟೇಲ್ಸ್ ಮಾಡಿಲ್ಲ. ಫ್ರೆಂಡ್ಸ್, ಇದೇ ಆಡೋದು ಮ್ಯಾಪು. ಇದು 4 ರೌಂಡ್ ನಡೆಯುತ್ತೆ. 4 ರೌಂಡಲ್ಲಿ ಯಾರು 4 ರೌಂಡಿಗೆ ಗೆಲ್ತಾರೋ ಅವರೇ ಈ ಮ್ಯಾಚ್ ವಿನ್ನರ್ ಅಂತ. ನೋಡೋಣ. ಒಬ್ಬ ನಾಕಾದ ಬಾಯ್ಸ್, ಆಲ್ರೆಡಿ ಒಬ್ಬ ನಾಕಾದ. ಸತ್ತೋದ್ನ ಇನ್ನೂ ಗೊತ್ತಿಲ್ಲ. ಒಬ್ಬ ನಾಕಂತ ಅದ, ನಮ್ಮ ಕಡೆ ಒಬ್ಬ ಸತ್ತೋದ. ಒಂದು ಕಿಲ್ ಬಂತು. ನೋಡೋಣ, ಅಟ್ಯಾಕ್ ಮಾಡೋಣ. ಎಲ್ಲೋ ಕ್ಯಾಂಪ್ ನೋಡ್ದ, ಇಲ್ಲೇ ಕ್ಯಾಂಪ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲೋ ಅಂದ್ಕೊಂಡ್ರೆ ಅವ್ನು ಬಿಡಿ ಅವನೆಲ್ಲ ಎಸ್ಕೇಪ್ ಆದ. ನಾವು ಹೊಡ್ಕೊತೀವಿ, ಏನಲ್ಲ. ಇಲ್ಲೆಲ್ಲೋ ಎನಿಮಿ ಇದ್ದಾನೆ, ಲೂಟ್ ಮಾಡ್ತಾರೆ ಅಷ್ಟೇ. ಬಿಡ್ತೀವಾ? ಲೂಟ್ ಮಾಡೋಣ ಇರೋ ಫಸ್ಟ್ ಗಾಯ್ಸ್. ಲೂಟ್ ಮಾಡ್ಬಿಟ್ರೆ ಅಷ್ಟೇ ಕ್ಲೋಸ್ ಆಯ್ತು, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇನ್ನು ರೌಂಡ್ಸ್ ಇದೆಯಲ್ಲ. ಇನ್ನು 3 ರೌಂಡ್ ಗೆದ್ದರೆ ಗೆಲ್ತೀವಿ. ಇಲ್ಲ ಗಾಯ್ಸ್, ಹೋಗೆ. ಅವ್ರ ಕಡೆ ಸ್ಟ್ರಾಂಗ್ ಆಗಿದ್ದಾರೆ, ನಾರ್ಮಲ್ ಗನ್ ಇಲ್ವಾ, ಅದಕ್ಕೆ ಒಟ್ಕೊಟ್ರು. ಅವರೇನಾದರೂ ನಮ್ಮ ಥರನೇ ಈ ಗನ್ನಲ್ಲಿ ಬೇಕಾಗೋದು ಸಾರೇ ಕೊಡ್ತಾರೆ ಗಾಯ್ಸ್. ನಮ್ಮಂತೆ ಹೊಡಿತೀವೋ ಗೊತ್ತಿಲ್ಲ, ನೋಡೋಣ. ಕೋಲ್ಡ್ ಆಗಿರೋದಕ್ಕೆ ಸ್ವಲ್ಪ ನಾನೇ ಕ್ಯಾಂಪರ್ ಅಂದರೆ ನನಗಿಂತ ಕ್ಯಾಂಪರ್ ಬೈಯರೋನು ನೋಡಿ ಬರ್ತಾನೇ ಇಲ್ಲ. ನಾನು ರೆಡಿಯಾಗಿದ್ದೀನಿ. ಸ್ವಲ್ಪ ಎಲ್ಲಿ ತಿಂತೀವಿ, ನನಗೆ ಹಂಗೆ ಕಾಯ್ತು ತಿರ್ಕೊಂಡು ಹೊಡೆದಾಕ್ಬಿಡ್ತಾರೆ. ಸೊ ನುಗ್ಗದ್ದು ಬಿಸ್ತು ಆ ಕಡೆ ನಂಬರ್ 1. ಅವರೇ ಹೊಡೆದಾಕ್ಬಿಟ್ರೆ ಇಲ್ಲ, ಹೋಗಿ ಲೂಟ್ ಆಗ ಮಾಡ್ತಾರೆ. ನೇಡು ಸ್ಮೋಕು ಎಲ್ಲ ಎತ್ಕೊಂಡು ರೆಡಿ ಇರಬೇಕು. ಯಾಕಂದರೆ ಯಾವ ಕ್ಯಾಮ್ರಾದ್ರೂ ಬರ್ತಾರೆ ಅವರು. ಈ ಅನ್ವಾಂಟೆಡ್ ಎಲ್ಲ ಬಿಸಾಕ್ಬೇಕು. ಸುಮ್ಮನೆ ಬ್ಯಾಗ್ ವೇಟ್ ಮಾಡಿಕೊಂಡು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀವು ಶಿಕ್ಷಕ್ಕೆ ಹೋಗ್ತಿರಲಿಲ್ಲ. ಇನ್ನು ಇದು ನೇಡೆಲ್ಲ ಎತ್ಕೋಗ್ತೀವಿ. ಅಷ್ಟೊಂದು ಸ್ಕೋಪ್ ಅಂತ ಎಲ್ಲ ಎಷ್ಟು ಯಾಕೆ ಬೇಗ ಓಡಬೇಕಲ್ಲ ನಾವು. ಇಲ್ಲಿ ಬರ್ತಾನೆ ಇಲ್ಲ, ಯಾರು ಬಂದಿದ್ದ ಅವಾಗ ಕ್ಯಾಂಪ್ ರಜಾ.
ಅವನು ಸ್ಮೋಕ್ ಎತ್ಕೊಂಡು ಬಾಯಿ ಅಡ್ದಲ್ಲೇ ಅವರೇ ಹೊಡ್ಸ್ಕೋತೀನಿ ಬಾಯ್, ಪಕ್ಕ ಹೊಡ್ಸ್ಕೋತೀನಿ ನಾನಂತೂ. ಇಬ್ಬರಿದೆ ಅವ್ರ ಕಡೆ. ಊರಿಗೆ ಮಗ ಇಲ್ಲೇ ಇದ್ದಾನೆ, ಮಾರ್ಕ್ ಮಾಡ್ತಾ ಇದ್ದೀನಿ, ನೋಡೋಣ. ಪಕ್ಕ ಹೊಡಿತಾರೆ ಅವ್ನಿಗೆ ಅಂದ್ಕೊಂಡಿದ್ದೀನಿ. ನಮ್ಮ ಹುಡುಗರು ಒಬ್ಬನೇ ಇರೋದು. ಬಂದು ನಂಗೆ ಹೇಳ್ತಾನಾದ್ರು ಕೊಟ್ಟ ಅಂದರೆ ಔಟೇ, ನಾನು ನೋಡೋಕ್ಕಾಗಲ್ಲ ಅಂತ. ನೋಡೋಣ ಹೇಳ್ತಿಲ್ತೇನಾದ್ರು ಕೊಡ್ತಾನೆ. ನಂಬರ್ 2 ಬರ್ತಾ ಇದ್ದಾನೆ. ಅಯ್ಯೋ ಆಗ್ತಾಯಿಲ್ಲ ಎಳ್ತ್ಕೊಳಕ್ಕೆ, ಯಾಕಂದರೆ ಸ್ಟ್ರಿಂಗ್ ಬರ್ತಾಯಿದೆ. ಇಲ್ಲಾಂದ್ರೆ ಅವ್ನು ಕೊಟ್ಟು ಪಾಪ ಹೋಗಿರೋರು. ಏನು ಮಾಡೋಕ್ಕಾಗಲ್ಲ, ಅಷ್ಟೊಂದೋಸ್ಕರ ಕಾರಣ. ನಂಬರ್ 4 ಅವ್ರು ತಗೊಂಡ್ರೆ ಅವ್ನು ಬ್ಯಾಕಪ್ಗೆ ಇರ್ತಾನೆ. ಒಂದೇ ಬಿಟ್ರೆ ಎನಿಮಿ ಎಷ್ಟು ಬೇಗ ತಾಕೊಂಡು ಆ ಕಡೆ ಹೋಗಿ ಮನೆ ಮೇಲೆ ಅವನು ಹಂಗಂದ್ರೆ ಅವನು ಕರೆಕ್ಟಾಗಿ ಆಡ್ತಾಯಿದ್ದೀನಿ ಅವನಂತೂ. ಯಾಕಂದರೆ ನಿಂತ್ಕೊಂಡೇ ಹೊಡಿಬೋದಲ್ಲ ಅವನು ಅಂತ ಸಖತ್ತಾಗಿ ಆಡ್ತಾ ಇದ್ದಾನೆ. ವಿಕ್ಟ್ರಿ. ಅಮ್ಮ ಸೀನ್ ಆಗಿದೆ ಗೈಸ್. ಅಪ್ಪ ಕೋಲ್ಡ್ ತುಂಬ ಆಗಿದೆ. ನನಗಂತೂ ಸ್ವಲ್ಪ ಕನ್ನಡ ಮಾತಾಡೋಕೆ ಬರಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಲ್ಲ. ನಮ್ಮೂರು ತಮಿಳ್ನಾಡಂತೂ ಅಲ್ಲ, ಕನ್ನಡಿಗನೇ. ಸ್ವಲ್ಪ ನನಗೆ ಕರೆಕ್ಟಾಗಿಲ್ಲ ಅಂತ ನನಗೆ ಅನಿಸಿದೆ ಒಂದ್ಸರಿ. ನನಗೆ ಯಾಕೆ ನನಗೆ ಮಾತ್ರ ಹಿಂಗೇನ ಅಂತ. ನೋಡಿ ಒಂದು ಕಡೆ ಹೊಡೆದೇ ಆಗ್ತಿತ್ತು ಅಷ್ಟು ಪರವಾಗಿಲ್ಲ. ನೋಡಿ ಮುಂದನೇ ಇದ್ದಾನೆ. ಒಬ್ಬ ಹೋದ, ಕಾಯೋಣ. ಸ್ಟ್ರಿಂಗ್ ಬರಲಿ ಪರವಾಗಿಲ್ಲ. ನಾವು ಸ್ಟ್ರಿಂಗ್ನೆಲ್ಲ ಜ್ಯೂಸ್ ಥರ ಕುಡಿತಾ ಇರ್ತೀವಿ. ಹೋಗಲಿ ಹೋದ್ರೂ ಪರವಾಗಿಲ್ಲ ನಮ್ಮದು. ಈ ನಿಮ್ಮೆಲ್ಲ ಆ ಕಡೆ ಇದ್ದಾರೆ. ಓಕೆ ಗೊತ್ತಾಯಿತು. ಹಾಕೊಳ್ಳೋಣ ಆರಾಮಾಗೆ. ಹೋಗೋಣ ಇವಾಗ. ಅವ್ನು ನಂಬರ್ 1 ಮಾಡಿ ಈ ಥರ ಕಾಣಿಸ್ಕೊಂಡು ಅವನು ಯಾರೋ ಗೊತ್ತೇ ಇಲ್ಲ, ಸುಮ್ಮನೆ ಫೈರ್ ಮಾಡಿದೆ. ಎಂದಿಗೂ ಸೇಫ್ಟಿಗೆ ಎಲ್ಲಿ ಅಂತ ಹಾಕೊಂಡಿದ್ದೀನಿ. ಎಲ್ಲ ಇಡ್ತಾರೆ ನಂಗೆ ಗೊತ್ತಿರಂಗೆ. ಇವರೆಲ್ಲ ಬಾಂಬ್ ಹಾಕೊಂಡು ಇಲ್ಲೇ ಕೂತವನು. ಇವರೆಲ್ಲ ನೇಡಾಕೊಂಡು ಕೂತವ್ರಲ್ಲಿ ಹೊಡಿಯೋರು ಅಂದರೆ. ಇವ್ರಿಗೆಲ್ಲ ಏನು ಹೇಳೋಕ್ಕಾಗುತ್ತೆ, ನಾವೇನು ಹೇಳೋಕ್ಕಾಗಲ್ಲ. ಕೊಡ್ಬೇಡ, ನಾನಾದರೂ ಹಾಕೊಂಡು ಇವಾಗ ನಾನೇ ಹೋಗಿ ಹೊಡಿತೀನಿ ಅವನ್ನ. ಅವ್ನಿಗೆ ಹೆಂಗೆ ಹೊಡಿಬೇಕು ಅಂತ ನನಗೆ ಗೊತ್ತಾಯಿತು. ಹೊಡೆದುಬಿಟ್ರೆ ನೀವೇನೇ ನೋಡಿ. 877 ಡ್ಯಾಮೇಜ್ ಹೊಡೆದಿದ್ದಾನೆ. ನಮ್ಮ ಕೈಲಾಗಿ 3 ಕಿಲ್ ಬರೀ 605 ಅಷ್ಟೇ. ಏನೋ ಚಿಕ್ಕ ಅಟೆಂಪ್ಟು ಮಾಡಿದ್ದೀನಿ. ಸದ್ಯಕ್ಕೆ ಇದೊಂದು ಮ್ಯಾಚು. ಸಂಜೆ ನಮ್ಮ ಹುಡುಗರ ಜೊತೆ ಆಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ನಿಮಗೆಲ್ಲ ಇನ್ನು ಮುಂದೆ. ಕೊನೆಯದಾಗ ನನ್ನ ಹೆಸರು ಆರ್ಕುಮ್ಮಿ, ನೀವು ಹೇಳಿದ್ದೀನಲ್ಲ. ಓಕೆ ಫ್ರೆಂಡ್ಸ್, ಬಾಯ್.